Good morning, students. Welcome to YouTube classes. 9th standard mathematics, chapter 5. The name is triangles. In this triangles, we are discussing about the congruency of triangles. SAS congruence rule, ASA congruence rule, AAS congruence rule, and SSS congruence rule, and finally RHS congruence rule. We are all discussed about all these criteria rules and some examples and exercise problems related to congruency of triangles. In this class we are discussing about inequalities in a triangles. Inequalities in a triangles. Inequalities means the word itself, the meaning is unequal in sides, unequal in angles. In a triangle, it is a closed figure, it having three sides, three angles and three vertices. Therefore, depending upon these sides, they can be classified into three types: isosceles triangles, equilateral triangles, scalene triangles. And also, depending upon the angles, triangles can also be converted into classified into three types: acute angular triangle, right angular triangle, and isosceles triangle. So ಟ್ರಯಾಂಗಲ್ಸ್ ಅಂದ ತಕ್ಷಣ ಅದರಲ್ಲಿ ಎಲ್ಲವೂ ಈಕ್ವಲ್ ಆಗಿರ್ತವೆ ಅಂತ ಹೇಳೋಕ್ಕಾಗಲ್ಲ. ಸೈಡ್ಸ್ ಮೂರು ಸೈಡ್ಸಲ್ಲಿ ಮೂರು ಸೈಡ್ಸು ಬೇರೆ ಬೇರೆ ಆಗಿರ್ಬೋದು, ಮೂರು ಸೈಡ್ಸ್ ಈಕ್ವಲ್ ಆಗಿರ್ಬೋದು, ಅಥವಾ ಒಂದು ಸೈಡ್ಸ್ ಈಕ್ವಲ್ ಆಗಿದೆ, ಇನ್ನೆರಡು ಸೈಡ್ಸು ಬೇರೆ ಆಗಿರ್ಬೋದು. ಈ ರೀತಿ ಬೇರೆ ಬೇರೆ ವ್ಯತ್ಯಾಸಗಳು ನಮಗೆ ಕಂಡು ಬರ್ತಕ್ಕಂಥದ್ದು. ಅದನ್ನು ನಾವೇನು ತಗೊಳ್ತೀವಿ? ಇನ್ಈಕ್ವಾಲಿಟೀಸ್. ಆ್ಯಂಗಲ್ಸಲ್ಲಾದರೂ ಕೂಡ ಅಷ್ಟೇ, ಒಂದು ಆ್ಯಂಗಲ್ 90 ಡಿಗ್ರಿ ಇದ್ದರೆ ಇನ್ನೊಂದು ಆ್ಯಂಗಲ್ 40 ಡಿಗ್ರಿ, ಇನ್ನೊಂದು ಆ್ಯಂಗಲ್ 70 ಏನೋ ಬೇರೆ 50 ಡಿಗ್ರಿ, ಈ ರೀತಿ ಏನೋ ಒಂದು ಆ್ಯಂಗಲ್ಸ್ ಇರುತ್ತೆ. ಹಾಗಾಗಿ ನಾವು ಏನು ಹೇಳ್ತೀವಿ? ಇನ್ಈಕ್ವಾಲಿಟೀಸ್ ಇನ್ ಎ ಟ್ರಯಾಂಗಲ್ ಅಂತ ಹೇಳ್ತೀವಿ. ಟ್ರಯಾಂಗಲಲ್ಲಿ ಕೂಡ ಇನ್ಈಕ್ವಾಲಿಟೀಸ್ ಕಂಡು ಬರ್ತಕ್ಕಂಥದ್ದು ಸೈಡ್ಸ್ಗಳಲ್ಲಿ ಮತ್ತು ಆ್ಯಂಗಲ್ಸ್ಗಳಲ್ಲಿ. ಒಂದು ಲಾಂಗೆಸ್ಟ್ ಸೈಡ್ ಇರ್ಬೋದು, ಇನ್ನೊಂದು ಸ್ಮಾಲೆಸ್ಟ್ ಸೈಡ್ ಇರ್ಬೋದು, ಇನ್ನೊಂದು ಲಾಂಗರ್ ಆ್ಯಂಗಲ್ ಇರ್ಬೋದು, ಇನ್ನೊಂದು ಸ್ಮಾಲರ್ ಆ್ಯಂಗಲ್ ಇರ್ಬೋದು. ಈ ರೀತಿ ಆ್ಯಂಗಲ್ಸ್ಗಳು ಕೂಡ ಲಾರ್ಜೆಸ್ಟ್ ಆ್ಯಂಗಲ್, ಲಾರ್ಜೆಸ್ಟ್ ಸೈಡ್, ಸ್ಮಾಲ್ ಆ್ಯಂಗಲ್, ಸ್ಮಾಲ್ ಸೈಡ್, ಈ ರೀತಿ ನಾವು ವ್ಯತ್ಯಾಸಗಳನ್ನು ಕಂಡು ಬರ್ತಕ್ಕಂಥದ್ದನ್ನು ನೋಡ್ಬೋದು. ಅದನ್ನು ನಾವು ಇನ್ಈಕ್ವಾಲಿಟೀಸ್ ಇನ್ ಎ ಟ್ರಯಾಂಗಲ್ ಅಂತ ಹೇಳ್ತಾ ಹೋಗ್ತೀವಿ. ದೇರ್ಫೋರ್ ಥಿಯರಮ್ ಆನ್ ಇನ್ಈಕ್ವಾಲಿಟೀಸ್ ಇನ್ ಎ ಟ್ರಯಾಂಗಲ್. ಸುಮ್ ಸ್ಟೇಟ್ಮೆಂಟನ್ನು ನೋಡಿದ್ರೆ, ಇಫ್ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಅನ್ಈಕ್ವಲ್, ಇಫ್ two sides of a triangle are unequal, the angle opposite to the longer side is larger. The sentence ಅರ್ಥ ಮಾಡ್ಕೋಬೇಕು. ಇಫ್ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ಸ್ ಆರ್ ಅನ್ಈಕ್ವಲ್, ಯಾವುದಾದ್ರೂ ಒಂದು ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದರೆ ಆ ಟ್ರಯಾಂಗಲಲ್ಲಿ ಎರಡು ಸೈಡ್ಸು ಅನ್ಈಕ್ವಲ್ ಆಗಿದ್ದರೆ, ದ ಆ್ಯಂಗಲ್ ಆಪೋಸಿಟ್ ಟು ದ ಲಾಂಗರ್ ಸೈಡ್, ಅಂದರೆ ಆ ಎರಡು ಅನ್ಈಕ್ವಲಲ್ಲಿ ಯಾವುದು ದೊಡ್ಡದಿರುತ್ತೋ, ದೊಡ್ಡ ಬಾಹು ಯಾವುದಿರುತ್ತೋ, ಲಾರ್ಜರ್ ಸೈಡ್ ಅಂತ ಹೇಳ್ತೀವಿ, ಲಾಂಗೆಸ್ಟ್ ಸೈಡ್ ಯಾವುದಿರುತ್ತೋ ಅದಕ್ಕೆ ಆಪೋಸಿಟ್ ಆಗಿರೋ ಆ್ಯಂಗಲ್ಲು ದೊಡ್ಡದಾಗಿರುತ್ತೆ, ಅಂದರೆ ಲಾರ್ಜರ್ ಆಗಿರುತ್ತೆ ಅನ್ನೋದು ಈ ಒಂದು ಸ್ಟೇಟ್ಮೆಂಟಿಂದ ಗೊತ್ತಾಗ್ತಕ್ಕಂಥ ವಿಷಯ. ಏನು ಹೇಳ್ಬೋದು? ಇಫ್ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಅನ್ಈಕ್ವಲ್, ದ ಆ್ಯಂಗಲ್ ಆಪೋಸಿಟ್ ಟು ದ ಲಾಂಗರ್ ಸೈಡ್ ಈಸ್ ಲಾರ್ಜರ್ ಅಂತ, ಅಥವಾ ಗ್ರೇಟರ್ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. ಅಂದರೆ ಲಾಂಗೆಸ್ಟ್ ಸೈಡಿಗೆ, ಅಂದರೆ ದೊಡ್ಡ ಸೈಡಿಗೆ ಆಪೋಸಿಟ್ ಆಗಿರೋ ಆ್ಯಂಗಲ್ಲು ಕೂಡ ದೊಡ್ಡ ಆ್ಯಂಗಲ್ ಆಗಿರುತ್ತೆ ಅಂತ ಗೊತ್ತಿರಬೇಕು ನಿಮಗೆ. ಈಗ ನಾವು ಒಂದು ಟ್ರಯಾಂಗಲನ್ನು ನಿಮಗೆ ಚಿತ್ರ ಕಾಣ್ತಾ ಇದೆ, ಆ ಟ್ರಯಾಂಗಲನ್ನು ಅಬ್ಸರ್ವ್ ಮಾಡಿರಿ. ಅಲ್ಲಿ ನಿಮಗೆ ಮೂರು ಸೈಡ್ಸ್ ಇದ್ದಾವೆ. ಒಂದು 9 ಸೆಂಟಿಮೀಟರ್ ಇದೆ, ಇನ್ನೊಂದು 10 ಸೆಂಟಿಮೀಟರ್ ಇದೆ, ಇನ್ನೊಂದು 8 ಸೆಂಟಿಮೀಟರ್ ಇದೆ. ಹಾಗಾದರೆ ಮೂರೂ ಡಿಫ್ರೆಂಟ್ ಇದ್ದಾವೆ. ದ ತ್ರೀ ಸೈಡ್ಸ್ ಆಫ್ ಅ ಟ್ರಯಾಂಗಲ್ಸ್ ಆರ್ ಡಿಫ್ರೆಂಟ್ ಇನ್ ಲೆಂತ್. ದೇರ್ಫೋರ್ ದಿಸ್ ಟೈಪ್ ಆಫ್ ಟ್ರಯಾಂಗಲ್ಸ್ ವಿ ಕಾಲ್ಡ್ ಆಸ್ ಸ್ಕೇಲಿನ್ ಟ್ರಯಾಂಗಲ್ ಅಂತ ಹೇಳ್ತಾ ಹೋಗ್ತೀವಿ. ಈಗ ನೀವು ಅಬ್ಸರ್ವ್ ಮಾಡೋದಾದರೆ, ಇಯರ್ ಬೈ ಕಂಪೇರಿಂಗ್ ವಿ ವಿಲ್ ಗೆಟ್ ದ ಆ್ಯಂಗಲ್ ಆಪೋಸಿಟ್ ಟು ದ ಲಾಂಗರ್ ಸೈಡ್. ಹಾಗಾದರೆ ಲಾಂಗರ್ ಸೈಡ್ ಯಾವುದಿದ್ರಲ್ಲಿ 10 ಸೆಂಟಿಮೀಟರ್ ಇದೆಯಲ್ಲ, ಅದು ಲಾಂಗರ್ ಸೈಡ್ ಅಂತ ಹೇಳ್ತೀವಿ. ಲಾರ್ಜೆಸ್ಟ್ ಸೈಡ್ ಅಂತಲೂ ಕೂಡ ಕರಿತೀವಿ. ಅದು ದೊಡ್ಡ ಬಾಹು. ಆ 10 ಸೆಂಟಿಮೀಟರ್ ಬಾಹು ಇರ್ತಕ್ಕಂಥ ಒಂದು ಬಾಹುವಿಗೆ ಆಪೋಸಿಟ್ ಆಗಿರೋ ಕೋನ ಯಾವುದಂದರೆ ಇಲ್ಲಿ ನಿಮಗೆ ಎದುರುಗಡೆ ಕಾಣ್ತದೆ. ಫಾರ್ ಎಕ್ಸಾಂಪಲ್ ABC ಅಂತ ಹೆಸರು ಕೊಟ್ಟರೆ ಅಲ್ಲಿ B ಆ್ಯಂಗಲ್ ಬರುತ್ತಲ್ಲ, ಆ B ಆ್ಯಂಗಲ್ ಏನಾಗಿರುತ್ತೆ? 90 ಡಿಗ್ರಿ ಇರುತ್ತೆ, ಅಥವಾ 90 ಡಿಗ್ರಿ ಇದೆ, ಬಟ್ ಅದು ಲಾಂಗರ್ ಆ್ಯಂಗಲ್ ಆಗಿರುತ್ತೆ ಅಂತ ಗೊತ್ತಿರಬೇಕು ನಿಮಗೆ. ಆ ಸಿಂಬಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ 90 ಡಿಗ್ರಿ ಅಂತೇಳಿ. ಹಾಗಾಗಿ ನಿಮಗೆ ಗೊತ್ತಿರುವ ಹಾಗೆ ದ ಸಮ್ ಆಫ್ 3 ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಅಂದರೆ ಮೂರೂ ಕೋನಗಳನ್ನು ಕೂಡಿದಾಗ ಬರ್ತಕ್ಕಂಥ ಮೊತ್ತ 180 ಡಿಗ್ರಿ ಸಮನಾಗಿರ್ತದೆ. ಅದರಲ್ಲಿ ಮೂರು ಕೋನಗಳನ್ನು ಆ್ಯಡ್ ಆಗಿರಬೇಕು, ಅವಾಗ 180 ಡಿಗ್ರಿ ಈಕ್ವಲ್ ಆಗಿರುತ್ತೆ. ಅದರಲ್ಲಿ ಒಂದೇ ಕೋನ 90 ಡಿಗ್ರಿ ಇದ್ದರೆ ಅಲ್ಲಿ ಅರ್ಧ ಬಂದುಬಿಡ್ತಾ. 180ರಲ್ಲಿ 90 ಅಂದರೆ ಅದು ಅರ್ಧ. ಒಂದೇ ಕೋನ ಅರ್ಧದಷ್ಟಿದೆ, ಇನ್ನೆರಡು ಕೋನ ಇನ್ನು ಅರ್ಧ ಇದೆ. ಅಂದರೆ
ಈ ಕೋನಕ್ಕೆ ಕಂಪೇರ್ ಮಾಡಿದ್ರೆ ಅವೆರಡು ಕೋನಗಳು ಈ ಕೋನಕ್ಕಿಂತ ಚಿಕ್ಕ ಕೋನ ಆಗುತ್ತೆ. ಅರ್ಥ ಆಯ್ತು ಹೇಳಿದ್ದು. ಹಾಗಾಗಿ ನಾವೇನು ಹೇಳ್ತೀವಿ, ಇಫ್ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ಸ್ ಆರ್ ಅನ್ಈಕ್ವಲ್ ದ ಆ್ಯಂಗಲ್ ಆಪೋಸಿಟ್ ಟು ದ ಲಾಂಗರ್ ಸೈಡ್ ಈಸ್ ಲಾರ್ಜರ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ 10 ಸೆಂಟಿಮೀಟರ್ಗೆ ಆಪೋಸಿಟ್ ಆಗಿರೋ ಆ್ಯಂಗಲ್ ಏನಾಗಿರುತ್ತೆ, ಗ್ರೇಟರ್ ಆ್ಯಂಗಲ್ ಆಗಿರುತ್ತೆ, ಲಾರ್ಜರ್ ಆ್ಯಂಗಲ್ ಆಗಿರುತ್ತೆ. ದಿಸ್ ಈಸ್ ಒನ್ ಪಾಯಿಂಟ್. ಆ್ಯಂಡ್ ನೆಕ್ಸ್ಟ್, ಇನ್ ಎನಿ ಟ್ರಯಾಂಗಲ್ ದ ಸೈಡ್ ಆಪೋಸಿಟ್ ಟು ದ ಲಾಂಗರ್ ಆ್ಯಂಗಲ್ ಈಸ್ ದ ಲಾರ್ಜರ್ ಅಥವಾ ಲಾಂಗರ್ ಅಂತಲೂ ಕೂಡ ಕರಿತೀವಿ. ಗೊತ್ತಿರಲಿ ನಿಮಗೆ ಹೇಳೋದು. ಈಗ ಅವಾಗಲೇ ನಾವೇನು ಹೇಳ್ತೀವಿ, ಲಾಂಗರ್ ಸೈಡಿಗೆ ಆಪೋಸಿಟ್ ಆಗಿರೋ ಆ್ಯಂಗಲ್ ಲಾಂಗರ್ ಆ್ಯಂಗಲ್ ಆಗಿರುತ್ತೆ ಅಥವಾ ಗ್ರೇಟರ್ ಆ್ಯಂಗಲ್ ಆಗಿರುತ್ತೆ ಅಂತ ಹೇಳಿದ್ದೆ. ಈಗ ಲಾಂಗರ್ ಅಥವಾ ಆಪೋಸಿಟ್ ಲಾಂಗರ್ ಆ್ಯಂಗಲ್ಗೆ ಆಪೋಸಿಟ್ ಆಗಿರತಕ್ಕಂಥ ಸೈಡ್ ಏನಾಗಿರ್ತೈತೆ, ಲಾರ್ಜರ್ ಆಗಿರ್ತೈತೆ ಅಥವಾ ಲಾಂಗರ್ ಆಗಿರುತ್ತೆ. ಈಗ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ರಿ, ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ 90 ಡಿಗ್ರಿ ಇದೆಯಲ್ಲ ಸಿಂಬಲ್ಲು, ಅದು ಲಾಂಗರ್ ಆ್ಯಂಗಲ್ ಅಂತ ಹೇಳಿದ್ದೆ. ಹಾಗಾದ್ರೆ ಅದಕ್ಕೆ ಆಪೋಸಿಟ್ ಆಗಿರೋ ಸೈಡ್ ಏನಾಗಿರಬೇಕು, ಇಡೀ 3 ಸೈಡ್ಸಲ್ಲಿ ಅದೇ ದೊಡ್ಡ ಸೈಡ್ ಆಗಿದೆಯಾ? ಇನ್ನೆರಡು ಸೈಡ್ಸ್ಗಳು 9 ಸೆಂಟಿಮೀಟರ್ ಇದೆ, ಇನ್ನೊಂದು 8 ಸೆಂಟಿಮೀಟರ್ ಇದೆ, ಅದು 10 ಸೆಂಟಿಮೀಟರ್ ಇದೆ. ಹಾಗಾಗಿ ಅದೇ ಲಾಂಗರ್ ಆ್ಯಂಗಲ್ ಆಗಿರುತ್ತೆ. ಅಂದರೆ ಒಂದು ಟ್ರಯಾಂಗಲಲ್ಲಿ ಲಾಂಗರ್ ಆ್ಯಂಗಲ್ ಯಾವುದಿರುತ್ತೋ ಆ ಲಾಂಗರ್ ಆ್ಯಂಗಲ್ಗೆ ಅಥವಾ ಗ್ರೇಟರ್ ಆ್ಯಂಗಲ್ಗೆ ಆಪೋಸಿಟಾಗಿ ಯಾವ ಸೈಡ್ ಇರುತ್ತೋ ಅದು 3 ಸೈಡ್ಸ್ಗಳಲ್ಲಿ ಅತ್ಯಂತ ದೊಡ್ಡ ಬಾಹು ಆಗಿರುತ್ತೆ ಅಂತ ಗೊತ್ತಿರಬೇಕು. ಅರ್ಥ ಆಯ್ತು ಹೇಳಿದ್ದು. ಆ 3 ಸೈಡ್ಸ್ಗಳಲ್ಲಿ ದೊಡ್ಡ ಬಾಹು ಯಾವುದಾಗಿರತ್ತಪ್ಪ ಅಂದರೆ ದೊಡ್ಡ ಕೋನಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥ ಬಾಹು ದೊಡ್ಡ ಬಾಹು ಆಗಿರುತ್ತೆ ಅಂತ ಗೊತ್ತಿರಲಿ. ಇನ್ ಎನಿ ಟ್ರಯಾಂಗಲ್ ದ ಸೈಡ್ ಬಾಹು ದ ಸೈಡ್ ಆಪೋಸಿಟ್ ಟು ದ ಲಾಂಗರ್ ಆ್ಯಂಗಲ್ ಈಸ್ ಲಾಂಗರ್ ಅಂತ ಗೊತ್ತಿರಲಿ. The sum of any two side of a triangle is greater than the third side ಅಂತ ಇನ್ನೊಂದು ಸ್ಟೇಟ್ಮೆಂಟ್ ಇದೆ. ಇನ್ಇಕ್ವಾಲಿಟೀಸ್ ಇನ್ ಎ ಟ್ರಯಾಂಗಲ್ಸಲ್ಲಿ ಥರ್ಡ್ ಪಾಯಿಂಟ್ ಏನಪ್ಪ ಅಂದರೆ, ದ ಸಮ್ ಆಫ್ ಎನಿ ಟು ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಗ್ರೇಟರ್ ದ್ಯಾನ್ ದಿ ಥರ್ಡ್ ಸೈಡ್. ಗೊತ್ತಿರುವ ಹಾಗೆ ಇನ್ ಎ ಟ್ರಯಾಂಗಲ್ ದೇರ್ ಆರ್ 3 sides. Therefore 3 sides. Sum of two sides is greater than ಥರ್ಡ್ ಸೈಡ್ ಅಂತ ಹೇಳ್ತೀವಿ. ಇಲ್ಲ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಟ್ರಯಾಂಗಲನ್ನು ನೋಡ್ತಾ ಇದ್ದೀರಲ್ಲ, ಇಲ್ಲಿ 3 ಸೈಡ್ಸ್ ಇದ್ದಾವೆ. ಆ 3 ಸೈಡ್ಸು ಒಂದು 10 ಸೆಂಟಿಮೀಟರ್ ಇದೆ, ಇನ್ನೊಂದು 9 ಸೆಂಟಿಮೀಟರ್ ಇದೆ, ಇನ್ನೊಂದು 8 ಸೆಂಟಿಮೀಟರ್ ಇದೆ. ಕಂಪ್ಯಾರಿಸನ್ ಮಾಡಿದಾಗ ಈಗ ಫಾರ್ ಎಕ್ಸಾಂಪಲ್ 2 ಸೈಡ್ಸ್ ಯಾವುದು 2 ಸೈಡ್ಸನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. 9 + 8 ಆ್ಯಡ್ ಮಾಡ್ತೀನಿ. 9 + 8 ಎಷ್ಟಾಗುತ್ತೆ, 17 ಆಗುತ್ತೆ. 9 + 8 ಆ್ಯಡ್ ಮಾಡಿದಾಗ ರಿಮೈನಿಂಗ್ ಥರ್ಡ್ ಸೈಡ್ ಯಾವುದು 10 ಸೆಂಟಿಮೀಟರ್. ಅರ್ಥ ಆಯ್ತು ಹೇಳಿದ್ದು. 9 + 8 ಎಷ್ಟು, 17 ಗ್ರೇಟರ್ ದ್ಯಾನ್ 10 ಆಯಿತಾ, ಅಂದರೆ ಥರ್ಡ್ ಸೈಡ್ಗಿಂತ ಜಾಸ್ತಿ ಆಯಿತಾ ಸಮ್ಮು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಈಗ 8 ಮತ್ತು 10 ತೊಗೊಳ್ತೀನಿ. 10 + 8 ಇವೆರಡು ಸೈಡ್ಸನ್ನು ಆ್ಯಡ್ ಮಾಡಿದರೆ ರಿಮೈನಿಂಗ್ ಥರ್ಡ್ ಸೈಡ್ ಆಗುತ್ತೆ 9 ಆಗುತ್ತೆ. 9 ಸೆಂಟಿಮೀಟರ್ ಇರ್ತಕ್ಕಂಥದ್ದು ಥರ್ಡ್ ಸೈಡ್ ಆಗುತ್ತೆ. 10 + 8 ಅನ್ನು ಆ್ಯಡ್ ಮಾಡಿದಾಗ 18 ಸೆಂಟಿಮೀಟರ್ ಆಗುತ್ತೆ. ಆಗ 18 ಈಸ್ ಗ್ರೇಟರ್ ದ್ಯಾನ್ 9 ಅಂತ ಹೇಳ್ಬೋದಾ. ಅದೇ ರೀತಿ ನೆಕ್ಸ್ಟ್ ಈಗ 9 + 10 ತೊಗೊಂಡ್ರೆ 9 + 10 ಅನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಆ 2 ಸೈಡ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಥರ್ಡ್ ಸೈಡ್ ಆಗುತ್ತೆ 8 ಸೆಂಟಿಮೀಟರ್ ಆಗುತ್ತೆ. ಬಟ್ 9 + 10 ಅಂದರೆ 19 ಆಗುತ್ತೆ. 19 ಈಸ್ ಗ್ರೇಟರ್ ದ್ಯಾನ್ 8 ಅಂತ ಹೇಳ್ತಾ ಹೋಗ್ತೀವಿ. ಸೊ ಸಮ್ ಆಫ್ ಎನಿ ಟು ಸೈಡ್ಸ್ ಈಸ್ ಗ್ರೇಟರ್ ದ್ಯಾನ್ ದಿ ಥರ್ಡ್ ಸೈಡ್ ಅಂತ ಹೇಳ್ತಾ ಹೋಗ್ತೀವಿ. ಈಗ ಒಂದು ಪ್ರಾಬ್ಲಮನ್ನು ನೋಡೋದಾದರೆ, ಶೋ ದಟ್ ಇನ್ ಎ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ದ ಹೈಪಾಟೆನಸ್ ಈಸ್ ದ ಲಾಂಗೆಸ್ಟ್ ಸೈಡ್ ಅಂತ ಹೇಳ್ತಾ ಹೋಗ್ತೀವಿ. ಶೋ ದಟ್ in a right angle triangle the hypotenuse is the longest side. We know that we already know about right angle triangle. Right angle triangle is a triangle in which any one angle measures 90 degree. Any one angle measures 90 degree. Such a triangles are called right angled triangle ಅಂತ ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಬಿ ಸಿ ಅನ್ನೋ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರಲ್ಲ, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ರೈಟ್ ಆಂಗಲ್ ಟ್ರಯಾಂಗಲ್. Here angle B measures 90 degree. Angle B measures 90 degree. Therefore ನಿಮಗೆ ರೈಟ್ ಆಂಗಲ್ ಟ್ರಯಾಂಗಲಲ್ಲಿ ಹೈಪಾಟೆನಸ್ ಸೈಡ್ ಅಂತ ಹೇಳಿದ್ದೀವಿ, ಅಪೋಸಿಟ್ ಸೈಡ್ ಅಂತ ಹೇಳಿದ್ದೀವಿ, ಅಡ್ಜಸೆಂಟ್ ಸೈಡ್ ಅಂತಲೂ ಕೂಡ ಹೇಳಿದ್ದೀವಿ. ಈಗ ಅಬ್ಸರ್ವ್ ಮಾಡೋದಾದರೆ ಎ ಸಿ ಅಂತ ಇದೆಯಲ್ಲ, ಎ ಸಿ ಸೈಡು ಹೈಪಾಟೆನಸ್ ಸೈಡ್ ಆಗುತ್ತೆ, ಎ ಬಿ ಆಪೋಸಿಟ್ ಸೈಡ್ ಆಗುತ್ತೆ, ಅದೇ ರೀತಿ ಬಿ ಸಿ ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತಾ ಹೋಗ್ತೀವಿ. ಈ ರೀತಿ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ನಾವು ಎ ಸಿ ಈಸ್ ಲಾಂಗೆಸ್ಟ್ ಸೈಡ್ ಅಮಾಂಗ್ ದೀಸ್ 2 sides. 3 ಸೈಡ್ಸ್ಗಳಲ್ಲಿ ನಮಗೆ ಎ ಸಿನೇ ಲಾಂಗೆಸ್ಟ್ ಸೈಡ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಎ ಸಿ ಅಂದರೆ ಹೈಪಾಟೆನಸ್ ಈಸ್ ಲಾಂಗೆಸ್ಟ್ ಸೈಡ್ ಅಂತ ಪ್ರೂವ್ ಮಾಡ್ತಾ ಹೋಗಬೇಕು. ಫಸ್ಟ್ ಗಿವನ್ ಬರ್ಕೊಳ್ತೀರಾ. ಗಿವನ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಟ್ ಬಿ ಅಂತ ಹೇಳಿದರೆ, ರೈಟ್ ಆಂಗಲ್ ಟ್ರಯಾಂಗಲ್ ಅಟ್ ಬಿ. ದೇರ್ಫೋರ್ ಆಂಗಲ್ ಬಿ ಮೆಜರ್ಸ್ 90 degree. ಆಂಗಲ್ ಬಿ ಇಸ್ ಈಕ್ವಲ್ ಟು 90 degree ಅಂತ ಬರ್ಕೊಳ್ತೀರಾ. ಟು ಪ್ರೂವ್ ಎ ಸಿ ಇಸ್ ದ ಲಾಂಗೆಸ್ಟ್ ಸೈಡ್ ಆಫ್ ಟ್ರಯಾಂಗಲ್ ಎ ಬಿ ಸಿ. ಟ್ರಯಾಂಗಲ್ ಎ ಬಿ ಸಿಯಲ್ಲಿ
ಎ ಸಿ ಅನ್ನೋದೇ ದೊಡ್ಡ ಬಾಹು ಅಂತ ಪ್ರೂವ್ ಮಾಡ್ಬೇಕು ನಾವೀಗ. ನೆಕ್ಸ್ಟ್ ಪ್ರೂಫ್ ಇನ್ ಟ್ರಯಾಂಗಲ್ ಎ ಬಿ ಸಿ ದ ಆಂಗಲ್ ಸಮ್ ಪ್ರಾಪರ್ಟಿ ಪ್ರಕಾರ ಗೊತ್ತಿದೆ ನಿಮಗೆ. ದ ಸಮ್ ಆಫ್ 3 ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತೇಳಿ. ದೇರ್ಫೋರ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್. ದೆನ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಅಂದರೆ 90 ಡಿಗ್ರಿ ಪ್ಲಸ್ ಆಂಗಲ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ ಪ್ಲಸ್ 90ನ ನಾವು ಅಲ್ಲಿ ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ ಕಳಿಸಿದಾಗ ಮೈನಸ್ 90 ಆಗುತ್ತೆ. ದೇರ್ಫೋರ್ ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ ಆಯಿತು. ದೇರ್ಫೋರ್ ಆಂಗಲ್ ಕೆನಾಟ್ ಬಿ 0 ಆರ್ ನೆಗೆಟಿವ್. ಆಂಗಲ್ ಕೆನಾಟ್ ಬಿ 0 ಆರ್ ನೆಗೆಟಿವ್ ಅಂತ ಗೊತ್ತಿರಬೇಕು. ದೇರ್ಫೋರ್ ಎನ್ಸ್ ಆಂಗಲ್ ಎ ಲೆಸ್ ದ್ಯಾನ್ 90 ಡಿಗ್ರಿ. ಈಗ ಆಂಗಲ್ ಬಿನೇ 90 ಡಿಗ್ರಿ ಆದರೆ ಆ್ಯಂಗಲ್ ಎ 90 ಡಿಗ್ರಿ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವೆರಡು ಸೈಡ್ ಇದ್ದರೆ 180 ಡಿಗ್ರಿ ಆಗ್ಬಿಡುತ್ತೆ. ಅವಾಗ ಸಿ 0 ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವಾಗ 90 + 90 + 0 ಅಂತ ಬರ್ಕೊಳಕ್ಕೆ ಬರಲ್ಲ. ಸಿ ಏನಾದರೂ ಆ್ಯಂಗಲ್ ಇದ್ದೇ ಇರಬೇಕು. 0 ಆ್ಯಂಗಲ್ ಅಂತೂ ಸಾಧ್ಯ ಇಲ್ಲ. ಹಾಗಾಗಿ ಮತ್ತು ನೆಗೆಟಿವ್ ಬರಲ್ಲ. ಹಾಗಾಗಿ ಆ್ಯಂಗಲ್ ಬಿನ 90 ಡಿಗ್ರಿ ಇದೆ ಅಂದರೆ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಸಿ ಇವೆರಡೂ ಸೇರಿ 90 ಡಿಗ್ರಿ ಆಗಬೇಕು. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಸಿ ಎರಡೂ ಸೇರಿದ್ರೆ 90 ಡಿಗ್ರಿ ಆಗಬೇಕು. ಅವಾಗ 90 + 90 180 ಆಗುತ್ತೆ. ಆ ರೀತಿ ನಿಮಗೆ ಗೊತ್ತಿರಬೇಕು ಕಂಪ್ಯಾರಿಸನ್. ಈಗ ಆ್ಯಂಗಲ್ ಬಿನೇ 90 ಡಿಗ್ರಿ ಆಯ್ತಪ್ಪ ಅಂದರೆ ಆ್ಯಂಗಲ್ ಏನಾಗಿರ್ತದೆ 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಆ್ಯಂಗಲ್ ಸಿನೂ ಕೂಡ ಅಷ್ಟೇ 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಬಿಕಾಸ್ ಆ್ಯಂಗಲ್ ಎ ಆ್ಯಂಗಲ್ ಸಿ ಇವೆರಡೂ ಸೇರಿದ್ರೆ 90 ಡಿಗ್ರಿ ಈಕ್ವಲ್ ಆಗಬೇಕು. ಹಾಗಾಗಿ ಆ್ಯಂಗಲ್ ಎ ಎಷ್ಟೋ ಒಂದು 30 ಡಿಗ್ರಿ ಇತ್ತಂದರೆ ಆ್ಯಂಗಲ್ ಸಿ ಒಂದು 60 ಡಿಗ್ರಿ ಇರ್ತದೆ. ಅದು ಆ್ಯಂಗಲ್ ಎ 60 ಡಿಗ್ರಿ ಇತ್ತಪ್ಪ ಅಂದರೆ ಆ್ಯಂಗಲ್ ಸಿ 30 ಡಿಗ್ರಿ ಇರ್ತದೆ. ಅವೆರಡೂ ಸೇರಿದ್ರೆ 90 ಡಿಗ್ರಿ ಆಗಬೇಕು. ಹಾಗಾಗಿ ನಾವೇನು ಬರ್ಕೋಬೋದು, ಆ್ಯಂಗಲ್ ಎ ಲೆಸ್ ದ್ಯಾನ್ 90 ಡಿಗ್ರಿ 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಹಾಗಾದರೆ ದೇರ್ಫೋರ್ ಆ್ಯಂಗಲ್ ಎ ಲೆಸ್ ದ್ಯಾನ್ ಆ್ಯಂಗಲ್ ಬಿ ಅಂತ ಹೇಳ್ತೀವಿ. ಆ್ಯಂಗಲ್ ಬಿಗಿಂತ ಆ್ಯಂಗಲ್ ಎ ಕಡಿಮೆ ಇರುತ್ತಾ. ದೇರ್ಫೋರ್ ಆ್ಯಂಗಲ್ ಬಿಗಿಂತ ಆ್ಯಂಗಲ್ ಎ ಕಡಿಮೆ ಐತೆ ಅಂದ ಅರ್ಥ ಏನು, ಇವೆರಡರಲ್ಲಿ ಆ್ಯಂಗಲ್ ಬಿ ದೊಡ್ಡ ಆ್ಯಂಗಲ್ ಆಗುತ್ತಾ. ಹಾಗಾಗಿ ಅಲ್ಲಿ ದೊಡ್ಡ ಆ್ಯಂಗಲ್ ಆದಾಗ ಬಿ ಸಿ ಏನಿದೆಯೋ ಬಿ ಸಿ ಎ ಸಿಗಿಂತ ಚಿಕ್ಕದು ಅಂತ ಗೊತ್ತಾಗುತ್ತೆ. ಬಿಕಾಸ್ ದ ಸೈಡ್ ಆಪೋಸಿಟ್ ಟು ಗ್ರೇಟರ್ ಆ್ಯಂಗಲ್ ಈಸ್ ಲಾಂಗರ್ ಅಂತ ಗೊತ್ತಿದೆಯಲ್ಲ. ಅದೇ ಥರ ನಾವು ಆ್ಯಂಗಲ್ ಬಿಗೆ ಆಪೋಸಿಟ್ ಆಗಿರೋದು ಯಾವುದು, ಎ ಸಿ. ಎ ಸಿ ಏನಾಗುತ್ತೆ ಲಾಂಗರ್ ಸೈಡ್ ಕಂಪೇರ್ ಟು ಬಿ ಸಿ. ಬಿ ಸಿ ಕಂಪೇರ್ ಮಾಡಿದ್ರೆ ಅದು ಎ ಸಿ ಲಾಂಗರ್ ಸೈಡ್ ಆಗುತ್ತೆ. ಬಿಕಾಸ್ ಸೈಡ್ ಆಪೋಸಿಟ್ ಟು ದ ಗ್ರೇಟರ್ ಆ್ಯಂಗಲ್ ಈಸ್ ಲಾಂಗರ್ ಅಂತ ಗೊತ್ತಿದೆ. ಆಲ್ಸೋ ಈಗ ಹೇಳಿದೆ ಆ್ಯಂಗಲ್ ಸಿ ಲೆಸ್ ದ್ಯಾನ್ 90 ಡಿಗ್ರಿನ, ಅದು ಕೂಡ ಅಷ್ಟೇ. ಆ್ಯಂಗಲ್ ಸಿನೂ ಕೂಡ 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಹಾಗಾಗಿ ಆ್ಯಂಗಲ್ ಸಿ ಲೆಸ್ ದ್ಯಾನ್ ಆ್ಯಂಗಲ್ ಬಿ ಅಂತ ಬರ್ಕೋಬೋದಾ. ಬಿಕಾಸ್ ಆ್ಯಂಗಲ್ ಬಿ ಮೆಜರ್ಸ್ 90 ಡಿಗ್ರಿ ಅಂತ ಗೊತ್ತಿದೆ ನಿಮಗೆ. 90 ಡಿಗ್ರಿ ಬದಲಾಗಿ ನಾವು ಆ್ಯಂಗಲ್ ಬಿ ಅಂತ ಬರ್ಕೋಬೋದು. ಹಾಗಾದರೆ ಆ್ಯಂಗಲ್ ಸಿ ಆ್ಯಂಗಲ್ ಬಿಗಿಂತ ಚಿಕ್ಕ ಆ್ಯಂಗಲ್ ಅಂತ ಗೊತ್ತಾಯಿತು. ಹಾಗಾದ್ರೆ ಆ್ಯಂಗಲ್ ಬಿ ದೊಡ್ಡ ಆ್ಯಂಗಲ್ ಆಗುತ್ತಾ. ಹಾಗಾಗಿ ಆ್ಯಂಗಲ್ ಬಿ ಗ್ರೇಟರ್ ದ್ಯಾನ್ ಆ್ಯಂಗಲ್ ಸಿ ಅಂತಲೂ ಹೇಳ್ಬೋದು, ಅಥವಾ ಆ್ಯಂಗಲ್ ಸಿ ಲೆಸ್ ದ್ಯಾನ್ ಆ್ಯಂಗಲ್ ಬಿ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಆ್ಯಂಗಲ್ ಬಿಗೆ ಆಪೋಸಿಟ್ ಯಾವುದು, ಮತ್ತು ಎಗೇನ್ ಎ ಸಿ. ಎ ಸಿ ಆಪೋಸಿಟ್ ಇದೆ. ಆಗ ಎ ಸಿ ಇನ್ನೊಂದು ಕಂಪ್ಯಾರಿಸನ್ ಇನ್ನೊಂದು ಸೈಡ್ ಬಿಟ್ಟಿದ್ದೀವಲ್ಲ, ಯಾವುದದು ಎ ಬಿ. ಹಾಗಾಗಿ ಎ ಬಿ ಲೆಸ್ ದ್ಯಾನ್ ಎ ಸಿ ಅಂತ ಹೇಳ್ತಾ ಹೋಗ್ತೀವಿ. ದೇರ್ಫೋರ್ ಎ ಬಿ ಲೆಸ್ ದ್ಯಾನ್ ಎ ಸಿ, ಸೈಡ್ ಆಪೋಸಿಟ್ ಟು ದ ಗ್ರೇಟರ್ ಆ್ಯಂಗಲ್ ಈಸ್ ಲಾಂಗರ್ ಅಂತ. ಆ ಒಂದು ಪ್ರಕಾರ ಎ ಬಿ ಲೆಸ್ ದ್ಯಾನ್ ಎ ಸಿ ಅಂತ ಬರ್ತವೆ. ಈಗ ಹಾಗಾದರೆ ಬಿ ಸಿ ಲೆಸ್ ದ್ಯಾನ್ ಎ ಸಿ ಆ್ಯಂಡ್ ಆಲ್ಸೋ ಎ ಬಿ ಲೆಸ್ ದ್ಯಾನ್ ಎ ಸಿ, ಎರಡೂ ಸೈಡ್ಸು ಎ ಸಿಗಿಂತ ಚಿಕ್ಕ ಸ್ಮಾಲೆಸ್ಟ್ ಸೈಡ್ಸ್ ಅಂತ ಒಪ್ಕೊಂಡಂಗೆ ಆಯಿತು. ಹಾಗಾಗಿ ನಾವೇಂತ ಬರ್ಬೋದು, ಎ ಸಿ ಈಸ್ ದ ಲಾಂಗೆಸ್ಟ್ ಸೈಡ್ ಇನ್ ಟ್ರಯಾಂಗಲ್ ಎ ಬಿ ಸಿ. ಅರ್ಥ ಆಯ್ತು ಹೇಳಿದ್ದು. ಎ ಸಿ ಮತ್ತು ಬಿ ಸಿ ಕಂಪೇರ್ ಮಾಡಿದ್ರೆ ಬಿ ಸಿನೇ ದೊಡ್ಡದು ಬಂತು. ಎ ಬಿ ಮತ್ತು ಎ ಸಿ ಕಂಪೇರ್ ಮಾಡಿದಾಗೂ ಕೂಡ ಎ ಸಿನೇ ದೊಡ್ಡದು ಬಂತು. ಹಾಗಾಗಿ ಆ ಮೂರು ಸೈಡ್ಸಲ್ಲಿ ಎ ಸಿನೇ ಲಾಂಗರ್ ಸೈಡ್ ಅಂತ ಹೇಳ್ತಾ ಹೋಗ್ತೀವಿ. ಫಾರ್ ಎ ಸಿ ಈಸ್ ದ ಲಾಂಗೆಸ್ಟ್ ಸೈಡ್ ಇನ್ ಟ್ರಯಾಂಗಲ್ ಎ ಬಿ ಸಿ. ಅಂಡರ್ಸ್ಟ್ಯಾಂಡ್. ಆಗ ನೆಕ್ಸ್ಟ್ ಪ್ರಾಬ್ಲಮ್. In the given figure, sides AB and AC of triangle ABC are extended to points P and Q. ABC ಅನ್ನೋ ಟ್ರಯಾಂಗಲಲ್ಲಿ ಆ್ಯಂಗಲ್ ಪಾಯಿಂಟ್ ಬಿ ಮತ್ತು ಆ್ಯಂಗಲ್ ಸಿ ಪಾಯಿಂಟ್ ಸಿ ಅನ್ನು ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗಬೇಕು. ಬಿ ಅನ್ನು ಪಿ ವರೆಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗಬೇಕು, ಸಿ ಅನ್ನು ಕ್ಯೂ ವರೆಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀರಾ. ಆಲ್ಸೋ ಆ್ಯಂಗಲ್ ಪಿ ಬಿ ಸಿ ಲೆಸ್ ದ್ಯಾನ್ ಆ್ಯಂಗಲ್ ಕ್ಯೂ ಸಿ ಬಿ, ಅದು ಕೂಡ ಗಿವನ್ ಕೊಟ್ಟಿದ್ದಾರೆ. ಆ್ಯಂಗಲ್ ಪಿ ಬಿ ಸಿ ಆ್ಯಂಗಲ್ ಕ್ಯೂ ಸಿ ಬಿಗಿಂತ ಕಡಿಮೆ ಇರುತ್ತೆ ಅಂತ ಹೇಳಿದ್ದಾರೆ. ಶೋ ದಟ್ ಎ ಸಿ ಗ್ರೇಟರ್ ದ್ಯಾನ್ ಎ ಬಿ, ಎ ಸಿ ಗ್ರೇಟರ್ ದ್ಯಾನ್ ಎ ಬಿ ಅಂತ ನಾವು ಈಗ ಪ್ರೂವ್ ಮಾಡಬೇಕು. ಫಾರ್ ಆ್ಯಂಗಲ್ ಪಿ ಬಿ ಸಿ ಇಸ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಅ ಟ್ರಯಾಂಗಲ್ ಎ ಬಿ ಸಿ. ನೀವು ಅಬ್ಸರ್ವ್ ಮಾಡಿ ಡಯಾಗ್ರಾಮನ್ನು. ಟ್ರಯಾಂಗಲ್ ಎ ಬಿ ಸಿ ತೊಗೊಂಡ್ರೆ ಆ್ಯಂಗಲ್ ಪಿ ಬಿ ಸಿ ಹೆಂಗೆ ಕಾಣ್ತಿದೆ ಅದು ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಎಕ್ಸ್ಟೀರಿಯರ್ ಆ್ಯಂಗಲ್ ಥಿಯರಮ್ ಪ್ರಕಾರ ದ ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್ ಅಂತ ಗೊತ್ತಿದೆ ನಿಮಗೆ. ಅದರ ಪ್ರಕಾರ ಸೊ ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಸಿ ಬಿ ಅಂತ ಬರ್ಕೋಬೋದಾ. ಬಿಕಾಸ್ ಆ್ಯಂಗಲ್ ಪಿ ಬಿ ಸಿಗೆ ಆಪೋಸಿಟ್ ಆಗಿ ಇರ್ತಕ್ಕಂಥ ಇಂಟೀರಿಯರ್ ಆ್ಯಂಗಲ್ಸ್ ಅಪ್ಪ ಅಂದರೆ ಆ್ಯಂಗಲ್ ಎ, ನೆಕ್ಸ್ಟ್ ಆ್ಯಂಗಲ್ ಎ ಸಿ ಬಿ ಅಂತ ಹೇಳ್ಬೋದು.
ದೇರ್ಫೋರ್ ಎಕ್ಸ್ಟೀರಿಯರ್ ಆ್ಯಂಗಲ್ ಥಿಯರಮ್ ಪ್ರಕಾರ ನಾವು ಆ ಈಕ್ವೇಷನ್ ಒನ್ನನ್ನು ಬರ್ಕೊಂಡಿದ್ದೀವಿ. ಸಿಮಿಲರ್ಲಿ ಆ್ಯಂಗಲ್ ಕ್ಯೂ ಸಿ ಬಿ ಈಸ್ ಆಲ್ಸೋ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಟ್ರಯಾಂಗಲ್ ಎ ಬಿ ಸಿ. ದೇರ್ಫೋರ್ ಆ್ಯಂಗಲ್ ಕ್ಯೂ ಸಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಬಿ ಸಿ ಅಂತ ಬರ್ಕೋಬೋದಾ. ದೇರ್ಫೋರ್ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಇಂಟೀರಿಯರ್ ಅಪೋಸಿಟ್ ಆ್ಯಂಗಲ್ಸ್. ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಸಮ್ ಆಫ್ ಇಂಟೀರಿಯರ್ ಅಪೋಸಿಟ್ ಆ್ಯಂಗಲ್ಸ್ ಅಂತ ಹೇಳಿದ್ದೀವಲ್ಲ, ಅದ್ರ ಪ್ರಕಾರ ನಾವು ಬರ್ಕೊಳ್ತೀವಿ. ದೇರ್ಫೋರ್ ಈಕ್ವೇಷನ್ 2 ಆಯಿತು. ಫ್ರಮ್ ಈಕ್ವೇಷನ್ 1 and 2 ಗೊತ್ತಾಗಲಿ ನಿಮಗೆ. ಗಿವನ್ ಏನು ಕೊಟ್ಟಿದ್ದಾರೆ, ಆ್ಯಂಗಲ್ ಪಿ ಬಿ ಸಿ ಲೆಸ್ ದ್ಯಾನ್ ಆ್ಯಂಗಲ್ ಕ್ಯೂ ಸಿ ಬಿ ಅಂತ ಹೇಳಿದಾರ. ದೇರ್ಫೋರ್ ಪಿ ಬಿ ಸಿ ಈಕ್ವಲ್ ಟು ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಸಿ ಬಿ. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರಿ. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಸಿ ಬಿ ಲೆಸ್ ದ್ಯಾನ್ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಬಿ ಸಿ. ಏನು ಮಾಡಿದ್ದೀನಿ ಇಲ್ಲಿ ನಾನು, ಆ್ಯಂಗಲ್ ಪಿ ಬಿ ಸಿ ವ್ಯಾಲ್ಯೂ ಆ್ಯಂಡ್ ಆ್ಯಂಗಲ್ ಕ್ಯೂ ಸಿ ಬಿ ವ್ಯಾಲ್ಯೂ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿದ್ದೀನಿ ಅಷ್ಟೇ. ದೇರ್ಫೋರ್ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಸಿ ಬಿ ಲೆಸ್ ದ್ಯಾನ್ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಬಿ ಸಿ ಆಗುತ್ತೆ. ಯಾಕಂದರೆ ಆ್ಯಂಗಲ್ ಎ ಪಿ ಬಿ ಸಿ ಬದಲಿಗೆ ನಾವು ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಸಿ ಬಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅದೇ ಥರ ಆ್ಯಂಗಲ್ ಕ್ಯೂ ಸಿ ಬಿ ಬದಲಾಗಿ ನಾವು ಏನು ಬರ್ಬೋದು, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಬಿ ಸಿಯನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೋದು. ದೇರ್ಫೋರ್ ಆಗ ಏನಾಗುತ್ತೆ ಇಲ್ಲಿ ನೋಡಿ, ಆ್ಯಂಗಲ್ ಎ ಸಿ ಬಿ ಲೆಸ್ ದ್ಯಾನ್ ಆ್ಯಂಗಲ್ ಎ ಬಿ ಸಿ ಆಗುತ್ತಾ. ಈಗ ಏನಾಗುತ್ತೆ ಇಲ್ಲಿ ನೋಡಿ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಸಿ ಬಿ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಸಿ ಬಿ ಇವೆರಡೂ ಆ್ಯಡ್ ಮಾಡ್ತೀವಿ. ಎರಡು ಆ್ಯಡ್ ಮಾಡಿದಾಗ ಅದೇನಾಗುತ್ತೆ, ಫ್ರಮ್ ಈಕ್ವೇಷನ್ 1 and 2 ಇಂದ ಏನು ಬರ್ತೀವಿ, ಆ್ಯಂಗಲ್ ಯಾವುದು ಎ ಬಿ ಸಿ ಎ ಸಿ ಬಿ, ಆ್ಯಂಗಲ್ ಎ ಸಿ ಬಿ ಇಲ್ಲಿ ಆ್ಯಂಗಲ್ ಎ ಕ್ಯಾನ್ಸಲ್ ಮಾಡಿಬಿಟ್ರಿ. ಆ್ಯಂಗಲ್ ಎ ಕ್ಯಾನ್ಸಲ್ ಆದರೆ ಏನು ಉಳಿತು, ಇಲ್ಲಿ ಆ್ಯಂಗಲ್ ಎ ಸಿ ಬಿ ಉಳೀತು, ಇಲ್ಲಿ ಆ್ಯಂಗಲ್ ಎ ಬಿ ಸಿ ಉಳೀತು. ಎ ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ಆ್ಯಂಗಲ್ ಎ ಸಿ ಬಿ ಲೆಸ್ ದ್ಯಾನ್ ಆ್ಯಂಗಲ್ ಎ ಬಿ ಸಿ ಆಯಿತಾ. ಅಂದರೆ ಆ್ಯಂಗಲ್ ಎ ಸಿ ಬಿ ಆ್ಯಂಗಲ್ ಎ ಬಿ ಸಿಗಿಂತ ಸ್ಮಾಲ್ ಆ್ಯಂಗಲ್ ಅಂತ ಗೊತ್ತಾಯಿತು. ಹಾಗಾದ್ರೆ ಅದರಲ್ಲಿ ಯಾವುದು ಬಿಗ್ ಆ್ಯಂಗಲ್ಲು, ಆ್ಯಂಗಲ್ ಎ ಬಿ ಸಿ ಬಿಗ್ ಆ್ಯಂಗಲ್ ಅಂತ ಗೊತ್ತಾಯಿತು. ಅದಕ್ಕೆ ಆಪೋಸಿಟ್ ಆಗಿರೋ ಸೈಡ್ ಯಾವುದು, ಎ ಸಿ. ದೇರ್ಫೋರ್ ಎ ಬಿ ಲೆಸ್ ದ್ಯಾನ್ ಎ ಸಿ ಅಥವಾ ಎ ಸಿ ಗ್ರೇಟರ್ ದ್ಯಾನ್ ಎ ಬಿ ಅಂತ ಹೇಳ್ಬೋದಾ. ಬಿಕಾಸ್ ಸೈಡ್ ಆಪೋಸಿಟ್ಟು ಈಕ್ವಲ್ ಆ್ಯಂಗಲ್ಸ್ ಈಸ್ ಗ್ರೇಟರ್ ದ್ಯಾನ್ ಈಸ್ ಲಾಂಗರ್ ಅಂತ ಗೊತ್ತಿದೆ. ಸೈಡ್ ಆಪೋಸಿಟ್ ಟು ದ ಗ್ರೇಟರ್ ಆ್ಯಂಗಲ್ ಈಸ್ ಲಾಂಗರ್ ಅಂತ ಹೇಳ್ತಾ ಹೋಗ್ತೀವಿ. ದೇರ್ಫೋರ್ ಅದ್ರ ಪ್ರಕಾರ ನಾವು ಎ ಸಿ ಗ್ರೇಟರ್ ದ್ಯಾನ್ ಎ ಬಿ ಅಂತ ಬರೀಬೋದು. ಯಾಕಂದರೆ ಎ ಬಿ ಸಿ ಆ್ಯಂಗಲ್ಲು ಎ ಸಿ ಬಿ ಆ್ಯಂಗಲ್ಗಿಂತ ದೊಡ್ಡ ಆ್ಯಂಗಲ್ ಅಂತ ನಾವು ಪ್ರೂವ್ ಮಾಡಿದ್ದೀವಿ. ಅದ್ರ ಪ್ರಕಾರ ನಾವು ಬರ್ಕೋಬೋದು ಎ ಸಿ ಗ್ರೇಟರ್ ದ್ಯಾನ್ ಎ ಬಿ ಅಂತ. ದಸ್ ಎ ಸಿ ಗ್ರೇಟರ್ ದ್ಯಾನ್ ಎ ಬಿ ಅಂದರೆ ಎನ್ಸ್ ದ ಪ್ರೂಫ್. ಅದನ್ನು ಹೇಳಿದ್ದಾನೆ, ಪ್ರೂವ್ ಮಾಡೋಕ್ಕೆ ಹೇಳಿರೋದು. ಏನು ಪ್ರೂವ್ ಮಾಡೋಕ್ಕೆ ಹೇಳಿದ್ರೆ ಪ್ರೂವ್ ಅಂತಿದ್ಮೇಲೆ ಅಲ್ಲಿಗೆ ಓವರ್ ಆಗುತ್ತೆ. ಇನ್ ದ ಗಿವನ್ ಫಿಗರ್ ಆ್ಯಂಗಲ್ ಬಿ ಲೆಸ್ ದ್ಯಾನ್ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಸಿ ಲೆಸ್ ದ್ಯಾನ್ ಆ್ಯಂಗಲ್ ಡಿ ಶೋ ದಟ್ ಎ ಡಿ ಲೆಸ್ ದ್ಯಾನ್ ಬಿ ಸಿ ಅಂತ ಹೇಳಿದ್ದಾರೆ. ಫಸ್ಟ್ ಗಿವನ್ ನೋಡ್ಕೊಳ್ರಿ. ಇನ್ ಟ್ರಯಾಂಗಲ್ ಎ ಒ ಬಿ ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿರಿ. ಆ್ಯಂಗಲ್ ಬಿ ಲೆಸ್ ದ್ಯಾನ್ ಆ್ಯಂಗಲ್ ಎ ಅಂತ ಹೇಳಿದ್ದಾರೆ. ಆ್ಯಂಗಲ್ ಬಿ ಲೆಸ್ ದ್ಯಾನ್ ಆ್ಯಂಗಲ್ ಎ. ಹಾಗಾದರೆ ಗ್ರೇಟರ್ ಆ್ಯಂಗಲ್ ಯಾವುದಾಗುತ್ತೆ, ಹಾಗಾದರೆ ಆ್ಯಂಗಲ್ ಎ ಗ್ರೇಟರ್ ಆ್ಯಂಗಲ್ ಆಗುತ್ತೆ. ಅದಕ್ಕೆ ಆಪೋಸಿಟ್ ಇರೋ ಸೈಡ್ ಯಾವುದು, ಒ ಬಿ ಲಾರ್ಜರ್ ಆ್ಯಂಗಲ್ ಆಗುತ್ತೆ ಕಂಪೇರ್ ಮಾಡಿದರೆ ಒ ಎಗೆ. ದೇರ್ಫೋರ್ ಎ ಒ ಸ್ಮಾಲೆಸ್ ದ್ಯಾನ್ ಬಿ ಒ ಅಂತ ಬರ್ಕೋಬೋದಾ. ಹಾಗಾದರೆ ಬಿ ಒನ ದೊಡ್ಡದಾದ್ಮೇಲೆ ಎ ಒ ಏನಾಗುತ್ತೆ, ಚಿಕ್ಕದಾಗುತ್ತೆ. ಉಲ್ಟಾ ಬರ್ಕೊಂಡಿದ್ದೀನಿ ಅಷ್ಟೇ. ದೇರ್ಫೋರ್ ಆ್ಯಂಗಲ್ ಬಿ ಲೆಸ್ ದ್ಯಾನ್ ಆ್ಯಂಗಲ್ ಎ ಅಂದಮೇಲೆ ಎ ಒ ಲೆಸ್ ದ್ಯಾನ್ ಬಿ ಒ ಅಂತ ಹೇಳ್ತೀವಿ. ಸೈಡ್ ಆಪೋಸಿಟ್ ಟು ದ ಗ್ರೇಟರ್ ಆ್ಯಂಗಲ್ ಈಸ್ ಲಾಂಗರ್. ಅದ್ರ ಪ್ರಕಾರ ನಾವು ಬರ್ಕೋಬೋದು. ಅದೇ ಥರ ಇನ್ ಟ್ರಯಾಂಗಲ್ ಸಿ ಒ ಡಿ ಅಬ್ಸರ್ವ್ ಮಾಡಿರಿ. ಟ್ರಯಾಂಗಲ್ ಸಿ ಒ ಡಿ ಅಬ್ಸರ್ವ್ ಮಾಡಿದರೆ ಆ್ಯಂಗಲ್ ಸಿ ಲೆಸ್ ದ್ಯಾನ್ ಆ್ಯಂಗಲ್ ಡಿ ಅಂತ ಗೊತ್ತಾಯಿತು. ಆ್ಯಂಗಲ್ ಸಿ ಲೆಸ್ ದ್ಯಾನ್ ಆ್ಯಂಗಲ್ ಡಿ. ಆದರೆ ಆ್ಯಂಗಲ್ ಸಿಗೆ ಆಪೋಸಿಟ್ ಆಗಿರೋದು ಯಾವುದು, ಒ ಡಿ ಲೆಸ್ ದ್ಯಾನ್ ಆ್ಯಂಗಲ್ ಡಿಗೆ ಆಪೋಸಿಟ್ ಆಗಿರೋದು ಯಾವುದು, ಒ ಸಿ. ಆ್ಯಂಗಲ್ ಸಿ ಲೆಸ್ ದ್ಯಾನ್ ಆ್ಯಂಗಲ್ ಡಿ ಅಂದಮೇಲೆ ಒ ಡಿ ಲೆಸ್ ದ್ಯಾನ್ ಒ ಸಿ ಅಂತ ಬರ್ಕೋಬೋದಾ. ಒ ಡಿ ಲೆಸ್ ದ್ಯಾನ್ ಒ ಸಿ ಆದಮೇಲೆ ಸೈಡ್ ಆಪೋಸಿಟ್ ಟು ದ ಗ್ರೇಟರ್ ಆ್ಯಂಗಲ್ ಈಸ್ ಲಾಂಗರ್. ಹಾಗಂದರೆ ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಡಿನ ಕಂಪೇರ್ ಮಾಡಿದ್ರೆ ಆ್ಯಂಗಲ್ ಡಿ ದೊಡ್ಡದಾಗುತ್ತೆ. ಅದಕ್ಕೆ ಆಪೋಸಿಟ್ ಇರೋ ಸೈಡ್ ಯಾವುದು ಒ ಸಿನೇ ದೊಡ್ಡ ಬಾಹು ಆಗುತ್ತೆ. ಯಾವುದು ಕಂಪೇರ್ ಮಾಡಿದ್ರೆ ಒ ಡಿಗೆ. ಹಾಗಾಗಿ ಒ ಡಿ ಲೆಸ್ ದ್ಯಾನ್ ಒ ಸಿ ಅಂತಲೂ ಕೂಡ ಬರ್ಕೋಬೋದು. ಈಕ್ವೇಷನ್ 2 ಫ್ರಮ್ ಈಕ್ವೇಷನ್ ಆ್ಯಡಿಂಗ್ ಈಕ್ವೇಷನ್ 1 and 2 ಈಕ್ವೇಷನ್ 1 and 2ನ ಆ್ಯಡ್ ಮಾಡ್ತಾ ಹೋದರೆ ಎ ಒ ಪ್ಲಸ್ ಒ ಡಿ ಎಲ್ ಎಚ್ ಎಸ್ಗೆ ಆ್ಯಡ್ ಮಾಡಬೇಕು, ಆರ್ ಎಚ್ ಎಸ್ಗೆ ಆ್ಯಡ್ ಮಾಡಬೇಕು. ಈಕ್ವೇಷನ್ 1ನ ಎಲ್ ಎಚ್ ಎಸ್ಸು ಎ ಒ ಇದೆ. ಈಕ್ವೇಷನ್ 2ನ ಎಲ್ ಎಚ್ ಎಸ್ಸು ಒ ಡಿ ಇದೆ. ಎ ಒ ಪ್ಲಸ್ ಒ ಡಿ ಆ್ಯಡ್ ಮಾಡ್ತೀರ ಲೆಸ್ ದ್ಯಾನ್. ನೆಕ್ಸ್ಟ್ ಆರ್ ಎಚ್ ಎಸ್ ಬಿ ಒ ಪ್ಲಸ್ ಒ ಸಿ ಆ್ಯಡ್ ಮಾಡ್ತಾ ಹೋಗ್ತೀರಾ. ಡಯಾಗ್ರಾಮ್ ಅಬ್ಸರ್ವ್ ಮಾಡಿರಿ. ಎ ಒ ಪ್ಲಸ್ ಒ ಡಿಯನ್ನು ನಾವು ಆ್ಯಡ್ ಮಾಡಿದರೆ ನಮಗೆ ಎ ಡಿ ಸಿಗುತ್ತೆ. ದೇರ್ಫೋರ್ ಎ ಡಿ ಅಂತ ಬರ್ಕೋಬೋದು. ಅದೇ ಥರ ನೆಕ್ಸ್ಟ್ ಡಯಾಗ್ರಾಮ್ ನೋಡಿ. ಬಿ ಒ ಪ್ಲಸ್ ಒ ಸಿಯನ್ನು ಆ್ಯಡ್ ಮಾಡಿದರೆ ನಮಗೆ ಬಿ ಸಿ ಸಿಗುತ್ತೆ. ಬಿ ಸಿ ಅಂತ ಬರ್ಕೋಬೋದಾ. ದೇರ್ಫೋರ್ ಎ ಡಿ ಲೆಸ್ ದ್ಯಾನ್ ಬಿ ಸಿ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಯ್ತು ಹೇಳಿದ್ದು. ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋದಾದರೆ, ಇನ್ ದ ಗಿವನ್ ಫಿಗರ್ ಪಿ ಆರ್ ಲೆಸ್ ದ್ಯಾನ್ ಪಿ ಕ್ಯೂ ಆ್ಯಂಡ್ ಪಿ ಎಸ್ ಬೈಸೆಕ್ಟ್ ಆ್ಯಂಗಲ್ ಕ್ಯೂ ಪಿ ಆರ್. ಪಿ ಆರ್ ಲೆಸ್ ದ್ಯಾನ್ ಪಿ ಕ್ಯೂ ಆ್ಯಂಡ್ ಪಿ ಎಸ್ ಬೈಸೆಕ್ಟ್ ಆ್ಯಂಗಲ್ ಕ್ಯೂ ಪಿ ಆರ್. ಪ್ರೂವ್ ದಟ್ ಆ್ಯಂಗಲ್ ಪಿ ಎಸ್ ಆರ್ ಲೆಸ್ ದ್ಯಾನ್ ಆ್ಯಂಗಲ್ ಪಿ ಎಸ್ ಕ್ಯೂ. ಆ್ಯಂಗಲ್ ಪಿ ಎಸ್ ಆರ್ ಆ್ಯಂಗಲ್ ಪಿ ಎಸ್ ಕ್ಯೂಗಿಂತ ಸ್ಮಾಲ್ ಆ್ಯಂಗಲ್ ಅಂತ ಗ್ರೇಟರ್ ಆ್ಯಂಗಲ್ ಅಂತ
ಪ್ರೂವ್ ಮಾಡಬೇಕು ನಾವು. ಗಿವನ್ ಪಿ ಆರ್ ಗ್ರೇಟರ್ ದ್ಯಾನ್ ಪಿ ಕ್ಯೂ ಅಂತ ಹೇಳಿದ್ದಾರೆ. ಪಿ ಆರ್ ಪಿ ಕ್ಯೂಗಿಂತ ದೊಡ್ಡ ಬಾಹು ಅಂತ ಗೊತ್ತಾಯಿತು. ಪಿ ಆರ್ ಗ್ರೇಟರ್ ದ್ಯಾನ್ ಪಿ ಕ್ಯೂ ಅಂದಮೇಲೆ ಆ್ಯಂಗಲ್ ಪಿ ಕ್ಯೂ ಆರ್, ಪಿ ಆರ್ಗೆ ಆಪೋಸಿಟ್ ಆಗಿರೋ ಸೈಡ್ ಯಾವುದು, ಆ್ಯಂಗಲ್ ಯಾವುದು, ಪಿ ಕ್ಯೂ ಆರ್. ದೇರ್ಫೋರ್ ಆ್ಯಂಗಲ್ ಪಿ ಕ್ಯೂ ಆರ್ ಗ್ರೇಟರ್ ದ್ಯಾನ್ ಆ್ಯಂಗಲ್ ಆರ್ ಪಿ ಎಸ್, ಆ್ಯಂಗಲ್ ಆರ್ ಪಿ ಎಸ್ ಅಂತ ಬರ್ಕೋಬೋದು. ದೇರ್ಫೋರ್ ಪಿ ಎಸ್ ಇಸ್ ದ ಪಿ ಆರ್ ಕ್ಯೂಗೆ ಆ್ಯಂಗಲ್ ಪಿ ಕ್ಯೂ ಆರ್ ಗ್ರೇಟರ್ ದ್ಯಾನ್ ಆ್ಯಂಗಲ್ ಪಿ ಆರ್ ಕ್ಯೂ ಅಂತ ಬರ್ಕೊಡ್ರಿ. ಈಗ ಪಿ ಎಸ್ ಇಸ್ ದ ಆ್ಯಂಗಲ್ ಬೈಸೆಕ್ಟರ್ ಆಫ್ ಕ್ಯೂ ಪಿ ಆರ್ ಅಂತ ಹೇಳಿದ್ದಾರೆ. ಪಿ ಎಸ್ ಇಸ್ ದ ಬೈಸೆಕ್ಟರ್ ಆಫ್ ಆ್ಯಂಗಲ್ ಕ್ಯೂ ಪಿ ಆರ್ ಅಂತ ಹೇಳಿದಾಗ ಆ್ಯಂಗಲ್ ಕ್ಯೂ ಪಿ ಎಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಪಿ ಎಸ್ ಅಂತ ಗೊತ್ತಿರುತ್ತೆ. ಅವೆರಡು ಈಕ್ವಲ್ ಆಗಿರುತ್ತೆ. ದೇರ್ಫೋರ್ ಆ್ಯಂಗಲ್ ಕ್ಯೂ ಪಿ ಎಸ್ ಪ್ಲಸ್ ಆ್ಯಂಗಲ್ ಆರ್ ಪಿ ಎಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತಗೋಬೇಕು. ಇನ್ ಟ್ರಯಾಂಗಲ್ ಪಿ ಕ್ಯೂ ಎಸ್, ಫಸ್ಟ್ ಟ್ರಯಾಂಗಲನ್ನು ಅಬ್ಸರ್ವ್ ಮಾಡಿರಿ. ಇನ್ ಟ್ರಯಾಂಗಲ್ ಪಿ ಕ್ಯೂ ಎಸ್ ಪಿ ಎಸ್ ಆರ್ ಏನಾಗುತ್ತೆ, ಎಕ್ಸ್ಟೀರಿಯರ್ ಆ್ಯಂಗಲ್ ಆಗುತ್ತಾ. ದೇರ್ಫೋರ್ ಆ್ಯಂಗಲ್ ಪಿ ಎಸ್ ಆರ್ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಕ್ಯೂ ಎಸ್ ಆ್ಯಂಗಲ್ ಪಿ ಕ್ಯೂ ಆರ್ ಅಥವಾ ಎಸ್ ಅಂತ ಬರ್ಕೋಬೋದು, ಅಥವಾ ಪಿ ಕ್ಯೂ ಆರ್ ಅಂತಲೂ ಕೂಡ ಬರ್ಕೋಬೋದು. ಆ್ಯಂಗಲ್ ಪಿ ಕ್ಯೂ ಆರ್ ಪ್ಲಸ್ ಎಕ್ಸ್ ಅಂತ ಬರ್ಕೋಬೋದಾ. ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಈಸ್ ದ ಸಮ್ ಆಫ್ ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್ ಅಂತ ಇದು ಹೇಳಿದ್ನಲ್ಲ, ಅದರ ಪ್ರಕಾರ ಬರ್ಕೋಬೋದು. ಯಾಕಂದರೆ ಪಿ ಎಸ್ ಆರ್ಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಎಕ್ಸು ಆ್ಯಂಡ್ ಪಿ ಕ್ಯೂ ಆರ್, ಅವೆರಡು ಕೂಡಿದಾಗ ನಮಗೆ ಪಿ ಎಸ್ ಆರ್ ಎಷ್ಟಿರುತ್ತೋ ಅಷ್ಟು ಬರುತ್ತೆ. ದೇರ್ಫೋರ್ ಆ್ಯಂಗಲ್ ಪಿ ಎಸ್ ಆರ್ ಇಸ್ ಕೊಟ್ಟು ಆ್ಯಂಗಲ್ ಪಿ ಕ್ಯೂ ಆರ್ ಪ್ಲಸ್ ಎಕ್ಸ್ ಅಂತ ಬರ್ಕೊಳ್ತಾರೆ. ಈಕ್ವೇಷನ್ 1. ಸಿಮಿಲರ್ಲಿ ಇನ್ನೊಂದು ಟ್ರಯಾಂಗಲ್ ತೊಗೊಳ್ರಿ ಪಕ್ಕದ್ದು. ಇನ್ ಟ್ರಯಾಂಗಲ್ ಪಿ ಎಸ್ ಆರ್ ಅಲ್ಲಿ ಪಿ ಎಸ್ ಕ್ಯೂ ಎಕ್ಸ್ಟೀರಿಯರ್ ಆ್ಯಂಗಲ್ ಆಗುತ್ತೆ. ದೇರ್ಫೋರ್ ಆ್ಯಂಗಲ್ ಪಿ ಎಸ್ ಕ್ಯೂ ಈಸ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ ಆದಮೇಲೆ ಆ್ಯಂಗಲ್ ಪಿ ಎಸ್ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಆರ್ ಕ್ಯೂ ಪ್ಲಸ್ ಎಕ್ಸ್ ಅಂತ ಬರ್ಕೋಬೋದಾ. ಆ್ಯಂಗಲ್ ಪಿ ಆರ್ ಕ್ಯೂ ಪ್ಲಸ್ ಎಕ್ಸ್ ಅಂತ ಬರ್ಕೊಳ್ತೀರಾ. ನಾವು ಪಿ ಕ್ಯೂ ಆರ್ ಗ್ರೇಟರ್ ದ್ಯಾನ್ ಆ್ಯಂಗಲ್ ಪಿ ಆರ್ ಕ್ಯೂ ಅಂತ ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ, ಬಂದಿದೆ ನಮಗೆ, ಗಿವನ್ ಗೊತ್ತಿದೆ. ಫಾರ್ ಆ್ಯಡಿಂಗ್ ಎಕ್ಸ್ ಆನ್ ಬೋತ್ ಸೈಡ್, ಎರಡು ಕಡೆ ಎಕ್ಸ್ ಆ್ಯಡ್ ಮಾಡಿದರೆ ಆ್ಯಂಗಲ್ ಪಿ ಕ್ಯೂ ಆರ್ ಪ್ಲಸ್ ಎಕ್ಸ್ ಗ್ರೇಟರ್ ದ್ಯಾನ್ ಆ್ಯಂಗಲ್ ಪಿ ಆರ್ ಕ್ಯೂ ಪ್ಲಸ್ ಎಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನೋಡಿ ಇಲ್ಲಿ ಪಿ ಕ್ಯೂ ಆರ್ ಪ್ಲಸ್ ಎಕ್ಸ್ ಆ್ಯಡ್ ಮಾಡಿದರೆ ನಮಗೇನು ಸಿಗುತ್ತೆ, ಪಿ ಎಸ್ ಆರ್ ಸಿಗುತ್ತಾ. ಬಿಕಾಸ್ ಅಲ್ಲಿ ಈಕ್ವೇಷನ್ 1 and 2 ಇಂದ ನಾವು ಬರ್ಕೊಂಡಿದ್ದೀವಿ. ಪಿ ಎಸ್ ಆರ್ ಅಂತ ಬರ್ಕೋಬೋದು. ಗ್ರೇಟರ್ ದ್ಯಾನ್ ಆ್ಯಂಗಲ್ ಪಿ ಆರ್ ಕ್ಯೂ ಪ್ಲಸ್ ಎಕ್ಸ್ ಆ್ಯಡ್ ಮಾಡಿದ್ರೆ ನಮಗೆ ಇಟ್ ಈಸ್ ಈಕ್ವಲ್ ಟು ಪಿ ಎಸ್ ಕ್ಯೂನ. ದೇರ್ಫೋರ್ ಪಿ ಎಸ್ ಕ್ಯೂ ಆಯಿತು. ಹಾಗಾಗಿ ಏನು ಗೊತ್ತಾಯಿತು, ಪಿ ಎಸ್ ಆರ್ ಗ್ರೇಟರ್ ದ್ಯಾನ್ ಪಿ ಎಸ್ ಕ್ಯೂ ಅಂತ ಗೊತ್ತಾಯಿತು. ಹೆನ್ಸ್ ದ ಪ್ರೂಫ್. ಈ ರೀತಿ ನಾವೇನು ಮಾಡ್ತಾ ಹೋಗಬೇಕು, ಪ್ರೂವ್ ಮಾಡ್ತಾ ಹೋಗಬೇಕು. ಇದಿಷ್ಟು ಈ ಟ್ರಯಾಂಗಲ್ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸು ಮತ್ತು ಕಾನ್ಸೆಪ್ಟ್ಸು. ಇಲ್ಲಿಗೆ ಈ ಚಾಪ್ಟ್ರು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕನ್ಸ್ಟ್ರಕ್ಷನ್ ಚಾಪ್ಟ್ರು ಅಥವಾ ಕ್ವಾಡ್ರಿಲ್ಯಾಟರಲ್ ಚಾಪ್ಟ್ರ್, ಇವೆರಡು ಚಾಪ್ಟ್ರ್ ಇದ್ದಾವೆ ಇನ್ನು ಫಸ್ಟ್ ಸೆಮಿಸ್ಟ್ರಲ್ಲಿ. ಆ ಎರಡು ಚಾಪ್ಟ್ರಲ್ಲಿ ಯಾವುದಾದ್ರು ಒಂದು ಚಾಪ್ಟ್ರನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.